ಅಂತ ಹೋಗಿ ನಿಮ್ಮ ಸ್ವಯಂ ಸೇವಕಗಳಿಗೆ ಏನ್ರಿ ಮಾತಾಡ್ತೀರಾ? ಬನ್ನಿ ನಮ್ಮ ಹತ್ರ ಮಾತಾಡಿ, ಸರ್ಕಾರ ಹತ್ರ ಮಾತಾಡಿ, ಹೇಳಿ ಯಾವ ಕಾನೂನು ಅಡಿನಲ್ಲಿ ನೀವು ಇದ್ದೀರಾ, ಯಾವ ಕಾನೂನು ಅಡಿನಲ್ಲಿ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ, ಯಾವ ಕಾನೂನು ಅಡಿನಲ್ಲಿ ನಾವು ನಿಮಗೆ ಇಂಥ 20 ಲಕ್ಷ ಜನರಿಗೆ ನಿಮಗೆ ಪಥಸಂಚಲನ ಮಾಡಲಿಕ್ಕೆ ಬಿಡಬೇಕು, ಅಥವಾ ನಿಮ್ಮ ಆ್ಯಕ್ಟಿವಿಟಿ ನಿಮ್ಮ ಏನು ಚಟುವಟಿಕೆಗಳಿದೆ ಅದಕ್ಕೆ ನಾವು ಯಾಕೆ ಅನುಮೋದನೆ ಕೊಡಬೇಕು ಹೇಳಿ, ನಾವು ಮಾಡೋಕ್ಕೆ ತಯಾರಿದ್ದೀವಿ. ನಾನು ಯಾವಾಗ ಹೇಳಿದ್ದೀನಿ ನಿಮ್ಗೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ? ಬೇರೆ ಸಂಸ್ಥೆಗಳಿಗೆ ಹೆಂಗೆ ಕಾನೂನು ಅನ್ವಯ ಆಗ್ತದೆ ಅದೇ ನಿಮಗೂ ಅನ್ವಯ ಆಗಬೇಕಲ್ವಾ? ಈಗ ಅಮೇರಿಕಾನಲ್ಲಿ RSS ಅವರು ಲಾಬಿ ಮಾಡಿದ್ದಾರೆ, ಗೊತ್ತಿರಬೇಕಲ್ಲ ತಮಗೆಲ್ಲ. ಸ್ಕ್ವೇರ್ ಪ್ಯಾಟರ್ನ್ ಬಿಗ್ಸ್ ಅಂದ್ಬಿಟ್ಟು ಒಂದು ಲಾ ಫರ್ಮನ್ನು ಇವ್ರು ಹೈರ್ ಮಾಡ್ತಾರೆ. ಏನಕ್ಕೆ? ಅಮೇರಿಕಾನಲ್ಲಿ RSS ಬಗ್ಗೆ ತಪ್ಪು ಕಲ್ಪನೆ ಇದೆ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಒಂದು ರಿಪೋರ್ಟ್ ತರುತ್ತೆ ಅಧಿಕೃತವಾಗಿ, ಈ ಸಂಸ್ಥೆ ಸರಿ ಇಲ್ಲ ಅಂತ. ಇವರಿಗೆ ಮತ್ತು ಈ ಕೆಲವು ಇಸ್ಲಾಮಿಕ್ ಸಂಸ್ಥೆಗಳೇನಿದೆ ಅವ್ರಿಗೆ ಹೋಲಿಕೆ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ ಅವರು. ಇಲ್ಲ ಹಾಗೆ ನಾವು ಇಲ್ಲ ಅಂದ್ಬಿಟ್ಟು ಇವರು ಒಂದು ಲಾಬಿ ಮಾಡಲಿಕ್ಕೆ ಅಂದ್ಬಿಟ್ಟು $330,000 ಒಂದು ಲೀಗಲ್ ಫರ್ಮಿಗೆ ಹೈರ್ ಮಾಡ್ತಾರೆ, ಸ್ಕ್ವೇರ್ ಪ್ಯಾಟರ್ನ್ ಬಿಗ್ಸ್ ಅಂತ. ಸುಮಾರು 3 ಕೋಟಿ ರೂಪಾಯಿ ಒಂದು ಲಾ ಫರ್ಮಿಗೆ ಕೊಡ್ತಾರೆ. ಎಲ್ಲಿಂದ ಬಂತು ಸ್ವಾಮಿ ದುಡ್ಡು? ಇವತ್ತು ಇವರೆಲ್ಲ ಹೋಗ್ತಾ ಇದ್ದಾರಲ್ಲ, ಇವರೇ ಅಮೇರಿಕಾಗೆ, ಮೋಹನ್ ಭಾಗವತ್ ಅವರು ಇರ್ಬೋದು, ದತ್ತಾತ್ರೇಯ ಹೊಸಬಾಳೆ ಅವರು ಇರ್ಬೋದು, ಹೋಗಿ RSS ಬಗ್ಗೆ ಪ್ರತಿಪಾದನೆ ಮಾಡ್ತಾ ಇದ್ದಾರಲ್ಲ. ವೈ ಈಸ್ ಇಟ್ ನೀಡೆಡ್? ಏನಕ್ಕೆ? ಹೇಗೆ ಹೋಗ್ತಾ ಇದ್ದಾರೆ ಗೊತ್ತಾಗಬಾರ್ದಾ? ನಾನು ಅಮೇರಿಕಾಗೆ ಹೋದರೆ, ರಾಹುಲ್ ಗಾಂಧಿ ಅವರು ಹೋದರೆ ನೀವೆಲ್ಲ ಕೇಳ್ತೀರಾ ಎಲ್ಲಿಂದ ಬಂತು ದುಡ್ಡು, ಹೇಗೆ ಬಂತು, ಅದು ಯಾರು ಕೊಡ್ತಾ ಇದ್ದಾರೆ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ನಿಮ್ಗೆ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಸರ್ಕಾರ ತಿಳ್ಕೊಳೋದು ಬೇಡವಾ? ಒಬ್ಬ ಲೀಡರ್ ಆಫ್ ಆಪೋಸಿಷನ್ ಆಫ್ ಲೋಕಸಭಾ ಹೋದರೆ ನಿಮ್ಗೆ ತೊಂದರೆ, ಲೀಗಲಿ ಹೋದರೆ ತೊಂದರೆ. ಇವರೆಲ್ಲ ಹೆಂಗೆ ಹೋಗ್ತಾ ಇದ್ದಾರೆ? ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ, ನಾನು ಸರ್ಕಾರಕ್ಕೆ ಬಂಡವಾಳ ತರಲಿಕ್ಕೆ ಹೋದಾಗ ನನಗೆ ಪರ್ಮಿಷನ್ ಕೊಟ್ಟಿಲ್ಲ. ಇವ್ರು ಯಾವ ಅಡಿನಲ್ಲಿ ಹೋಗ್ತಾ ಇದ್ದಾರೆ? ಇವ್ರು ಯಾವ ಬಂಡವಾಳ ತರ್ತಾ ಇದ್ದಾರೆ? ಇವ್ರದ್ದೇನು ಚಟುವಟಿಕೆಗಳೇನು ಕೇಳಬಾರ್ದಂತೆ ನಾವು. ಆಮೇಲೆ ನೋಡಿದೆ ಮೊನ್ನೆ ಮೋಹನ್ ಭಾಗವತ್ ಅವ್ರ ಸ್ಟೇಟ್ಮೆಂಟು. ಅವ್ರೇನು ಹೇಳ್ತಾರೆ, ನಮಗೆ ಏನು ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್, ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರೂ ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ, ನಿಮ್ಮ ಸಂಘಟನೆಗೆ ಕೇಳ್ತಾ ಇದ್ದೀವಿ. ಉಡಾಫೆಗೆ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ? ಬ್ಲ್ಯಾಂಕೆಟ್ ಇಮ್ಯುನಿಟಿ ಕೊಟ್ಟಿದ್ದಾರಾ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು? IT ದವರು ಕೊಟ್ಟಿದ್ದಾರೇನ್ರಿ ಬ್ಲ್ಯಾಂಕೆಟ್ ಇಮ್ಯುನಿಟಿ ನಿಮಗೆ ಕಟ್ಟಬಾರ್ದು ಅಂತ? ಕೊಟ್ಟಿದ್ರು ಯಾವ ಅಡಿನಲ್ಲಿ ಕೊಟ್ಟಿದ್ದಾರೆ ಕೊಡಿ, ನಮಗೆ ಪರಿಶೀಲನೆ ಮಾಡ್ತೀವಿ ನಾವು. ನೋಡಿ, ದಿಸ್ ಈಸ್ ಬಿಕಮಿಂಗ್ ಅ ಮಾಕ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಮಾಕ್ರಿ ಆಫ್ ದ ಲಾ. ಆದ್ದರಿಂದ ನನ್ನ ಪತ್ರ ಭಾಳ ಸ್ಪೆಸಿಫಿಕ್ ಆಗಿದೆ. ಇವರೇನು 100 ವರ್ಷ ಇವರು ಆಚರಣೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಗೌರವಯುತವಾಗಿ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಗೌರವ ಕೊಟ್ಟು ಮಾಡಲಿ ಅಂತ ಅಷ್ಟೇ. ನಾನು ಅವರ ಆಚರಣೆಗೆ ಅಡ್ಡಿಪಡಿಸೋನಲ್ಲ. ಐ ಡು ನಾಟ್ ಕೇರ್, ಬಟ್ ಫಾಲೋ ದ ಲಾ ಆಫ್ ದ ಲ್ಯಾಂಡ್, ಸಿಂಪಲ್ ಆ್ಯಸ್ ದ್ಯಾಟ್. ಇದು ಕಾಂಪ್ರಹೆನ್ಸಿಬಲ್ ಆಗಿಲ್ಲ ಅಂದರೆ ನೋಡೋಣ. ಈಗ ಉತ್ತರ ಕೊಡೋಕ್ಕಾಗಲ್ಲ, ನಾವು ಯಾಕೆ ಉತ್ತರ ಕೊಡಬೇಕು ಅಂದರೆ ಕೊಡಲೇಬೇಕು. ಸರ್ಕಾರ ಕೇಳ್ತಾ ಇದೆ ಉತ್ತರ, ಪ್ರಿಯಾಂಕರ್ಗೆ ಕೇಳ್ತಾ ಇಲ್ಲ. ನೀವು ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಚಟುವಟಿಕೆಗಳು ನಡೆಸಬೇಕು ಅಂದರೆ ದಯವಿಟ್ಟು ಕಾನೂನಾತ್ಮಕವಾಗಿ ಸಂವಿಧಾನಿಕವಾಗಿ ನಡೆಸ್ರಿ, ಯಾರೂ ಬೇಡ ಅಂತ ಇಲ್ಲ. ಪಾರದರ್ಶಕತೆ ಇರಲಿ, ಹೊಣೆಗಾರಿಕೆ ಇರಲಿ, ಅಕೌಂಟೆಬಿಲಿಟಿ ಇರಲಿ, ಮಾಡಿ, ನೋ ಪ್ರಾಬ್ಲಮ್. ಆದರೆ ಸುಮ್ಮನೆ ಹಿಂಗೆ ಎಲ್ಲೋ ಹೋಗಿ ನಿಮ್ಮ ಸ್ವಯಂ ಸೇವಕಗಳ ಜೊತೆ ಮಾತಾಡೋದಲ್ಲ. ಬಂದು ನಮ್ಮ ಲಾಯರ್ಗಳ ಹತ್ರ ಮಾತಾಡಿ, ಅಥವಾ ನಿಮ್ಮ ಲಾಯರ್ಗಳಿಗೆ ಕಳಿಸಿ. ನಾವೇನು ಹೇಳಿದ್ದೀವಿ ಸ್ಪಷ್ಟವಾಗಿ, ನನ್ನ ಪ್ರಾರ್ಥನೆ ಏನಿದೆ, ನೀವು ಆಥರೈಸ್ಡ್ ಆಫೀಸರ್ಸನ್ನು ಡೆಪ್ಯೂಟ್ ಮಾಡಿ ಡಿಸ್ಕಸ್ ಮಾಡೋಣ, ಯಾವ ಕಾನೂನು ಅಡಿನಲ್ಲಿ ನಿಮ್ಗೆ ಇವೆಲ್ಲನೂ ಸವಲತ್ತುಗಳು ಸಿಗ್ತಾ ಇದೆ. ನೀವು ಹೇಳ್ತೀರಲ್ಲ ಅಕೌಂಟೇಬಲ್ ಬೇಡ, ರಿಜಿಸ್ಟ್ರೇಷನ್ ಬೇಡ ಅಂತ, ಓಕೆ ಬೇಡ ಅಂತೀರ. ವೈ ಈಸ್ ಮಿಸ್ಟರ್ ಮೋಹನ್ ಭಾಗವತ್ ಗಿವನ್ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ಸ್ ಸೆಕ್ಯೂರಿಟಿ ಡೀಟೇಲಿಂಗ್? ಯಾರಿಗೆ ಕೊಡ್ತಾರೆ ಗೊತ್ತಾ? ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ನು ದ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ
ದಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಫ್ ಇಂಡಿಯಾ ಯಾವುದಾದ್ರು RSS ದುಡ್ಡು ಕಟ್ತಾ ಇದೆಯಾ? ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವಾ? ನಿಮ್ಮ ದುಡ್ಡಿಂದ ಅಲ್ವಾ ಇವತ್ತು ಆಗ್ತಾ ಇರೋದು? ಜನರ ತೆರಿಗೆಯಿಂದ ಇವತ್ತು ಮೋಹನ್ ಭಾಗವತ್ ಅವರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ರೆ ಅದ್ರದ್ದು ಅಕೌಂಟಬಿಲಿಟಿ ಆ ವ್ಯಕ್ತಿಗೆ, ಆ ಸಂಘಟನೆಗೆ ಇರಬೇಕಾ ಇರಬಾರ್ದಾ ತೀರ್ಮಾನ ನಾನು ನಿಮ್ಗೆ ಬಿಡ್ತೀನಿ. ಯು ಆರ್ ಗಿವಿಂಗ್ ಹಿಮ್ ದಿ ಸೆಕ್ಯೂರಿಟಿ ಡೀಟೇಲ್ ವಿಚ್ so many heads of state don't have, and then you are telling why should I be answerable? You better be answerable. It is taxpayers money. The security that you get for your marches is taxpayers money. ಏನು ಪಥಸಂಚಲನ ಮಾಡ್ತಾರಲ್ಲ, ನಮ್ಮ ಸಿಬ್ಬಂದಿಗಳು ಹೋಗಿ ಕಾವಲು ಕಾಯ್ತಾರಲ್ಲ, ಅದು ಜನರ ತೆರಿಗೆಯ ದುಡ್ಡಿಂದ ಕಾಯ್ತಾ ಇರೋದು. ಸೊ ನಿಮ್ಮ ಚಟುವಟಿಕೆಗಳೇನಿದೆ, ನಿಮ್ಮ ಆಬ್ಜೆಕ್ಟಿವ್ಗಳೇನಿದೆ, ನಿಮ್ಮ ಉದ್ದೇಶಗಳೇನಿವೆ, ಯಾರು ನಿಮ್ಮ ಆಫೀಸ್ ಬೇರರ್ಸು ಏನು 7 ಪ್ರಶ್ನೆಗಳು ಕೇಳಿದ್ದೀವಿ, ಅದ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಸುಮ್ಮನೆ ನೀವು ಹೇಳಿದ್ರಲ್ಲ, ನಿಮ್ಮ ಆಳು ಮಕ್ಕಳನ್ನ ಬಿಡಬೇಡಿ ಒದರಾಡೋಕ್ಕೆ ಮೈಕ್ ಮುಂದೆ. ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಇದ್ದೀರಲ್ಲ, ಬಾಯಿ ಮುಚ್ಚಿ ಅಂತ BJP ಅವ್ರು ಹೇಳ್ತಾ ಇದ್ದಾರಲ್ಲ, ದಾಖಲೆ ಕೊಟ್ಬಿಡಿ ಅಪ್ಪ, ಬಾಯಿ ಆಟೋಮ್ಯಾಟಿಕ್ಕಾಗಿ ಮುಚ್ಚೋಗ್ತದೆ. ನೀವು ದಾಖಲೆಗಳು ಕೊಡಲ್ಲ, ಸುಮ್ಮನೆ ಬಂದು ಉಡಾಫಿಯಾಗಿ ಮಾತಾಡಿದ್ರೆ ಅದೆಲ್ಲನೂ ನಾವು ಸ್ವೀಕಾರ ಮಾಡೋಕ್ಕಾಗ್ತದೇನ್ರಿ? ಬಿ ಪ್ರಾಕ್ಟಿಕಲ್, ಬಿ ಲೀಗಲ್, ಶೋ ಮಿ ದ ಡಾಕ್ಯುಮೆಂಟ್ಸ್. ಇಡೀ ರಾಷ್ಟ್ರದಲ್ಲಿ ಈ SIR ಬಂದಾಗ ಇವರೆಲ್ಲರೂ ಕುಡಿದು ಕುಪ್ಪಳಿಸ್ತಾ ಇದ್ರಲ್ಲ ನಿಮ್ಮ BJP ಅವರು, ಕಾಗಜ್ ದಿಖಾಯೆ. ಈಗ ನಾವು ಕೇಳ್ತಾ ಇದ್ರೆ ಆಪ್ಗ ಕಾಗಜ್ ದಿಖಾಯೆ ಅಂದರೆ ಇವ್ರಿಗೆ ಪ್ರಾಬ್ಲಮ್ ಆಗಿದೆ. ಎಲ್ಲರಿಗೂ ಅವ್ರವ್ರ ಪ್ರಮಾಣ ಪತ್ರ ತೋರಿಸಿ ಅಂತ ಇದ್ರು. ನಿಮ್ಮ ಪ್ರಮಾಣ ಪತ್ರ ತೋರಿಸಿಯಪ್ಪ ಅಂದ ತಕ್ಷಣ ನಾವು ಯಾಕೆ ತೋರಿಸ್ಬೇಕು? ಇದು 100 ವರ್ಷದ ಹಿಂದಿನ ಸಂಸ್ಥೆ. ಹಾಗಂದರೆ ಕಾಂಗ್ರೆಸ್ ಪಾರ್ಟಿ 140 ವರ್ಷ ಆಗ್ತಾ ಇದೆ ಅಂದರೆ ನಾವು ಟ್ಯಾಕ್ಸ್ ಕಟ್ಟೋದು ಬೇಡವಾ? ನೀವು ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವ್ರೇನು ಹೇಳ್ತಾ ಇದ್ದಾರೆ, ನಾವು 100 ವರ್ಷದಿಂದ ಇದ್ದೀವಿ ಅಂತ. ನೀವು ಧಾರ್ಮಿಕ ಸಂಸ್ಥೆ ಏನ್ರಿ? ಹೇಗೆ ಪಾಕಿಸ್ತಾನ ಜೊತೆ ನೀವು ನೆಂಟು ಬೆಳೆಸ್ಕೋಬೇಕು ಅಂತ ಹೇಳ್ತೀರಾ? ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಿಮಗೆ ಒಪಿನಿಯನ್ ಇದೆ, ಹಾರ್ಮೂಸ್ ಬಗ್ಗೆ ನಿಮ್ಗೆ ಒಪಿನಿಯನ್ ಇದೆ, ವಿದೇಶ ನೀತಿ ಬಗ್ಗೆ ನಿಮ್ಮದು ಒಪಿನಿಯನ್ ಇದೆ, ಸಂವಿಧಾನದ ಬಗ್ಗೆ ನಿಮಗೆ ಒಪಿನಿಯನ್ ಇದೆ. BJP ನ್ಯಾಷನಲ್ ಪ್ರೆಸಿಡೆಂಟ್ ಯಾರಾಗಬೇಕು ಅಂದ್ಬಿಟ್ಟು ನಿಮ್ಮ ಒಪಿನಿಯನ್ ಇದೆ. BJP ಅವ್ರ ಜೊತೆ ಕೂತ್ಕೊಂಡು ನೀವು ದಿನ ಚಾಯ್ ಪೇ ಚರ್ಚೆ ಮಾಡ್ತೀರಾ, ನಾವು ಪೊಲಿಟಿಕಲ್ ಅಲ್ಲ ಅಂತೀರಾ. ಯಾರಿಗ್ರಿ ನೀವು ಹೇಳ್ತಾ ಇರೋದು, ಮೋಸ ಮಾಡ್ತಾ ಇರೋದು ನೀವು? ಆದ್ದರಿಂದ ಭಾಳ ಸರಳವಾದಂಥ ಪ್ರಶ್ನೆಗಳು ಕೇಳಿದ್ದೀನಿ, ಅದಕ್ಕೆ ಉತ್ತರ ಇವತ್ತಿಲ್ಲ ನಾಳೆ ಕೊಡ್ತಾರಂತ ಭಾವಿಸ್ತಾ ಇದ್ದೀನಿ. ಕೊಟ್ಟಿಲ್ಲ ಅಂದರೆ ನೋಡೋಣ. ಏನಿದ್ರೂ ಕೂಡ ನಾವು ಕಾನೂನನ್ನು ಮೀರಿ, ಸಂವಿಧಾನವನ್ನು ಮೀರಿ ನಾವು ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಧನ್ಯವಾದಗಳು. ನೋಡೋಣ, ಫಸ್ಟ್ ಕೊಡಲಿ. ನೀವು ಯಾಕೆ ನೋಡ್ರಿ, ಬಿ ಆಪ್ಟಿಮಿಸ್ಟ್ ಸರ್, ವೆರಿ ಬೀನ್ ಪೆಟಿಮಿಸ್ಟ್. ನೀವು ಹಲವಾರು ಕೇಂದ್ರ ಸರ್ಕಾರದಿಂದ ಇರ್ಬೋದು, ರಾಜ್ಯ ಸರ್ಕಾರದಿಂದ ಈ ಹಿಂದೆನೂ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಕರ್ನಾಟಕದಲ್ಲಿ, ಇಲ್ಲಿವರೆಗೂ ಇಂಥದ್ದು ಕೇಳಿಲ್ಲ. ಹಾಗಾಗಿ ನೀವು ಕೇಳಿದ್ರಿ, ಕೊಟ್ಟಿಲ್ಲ ಅಂದ್ರೆ ಏನು ಅನ್ನೋದಾದ್ರು ಲಾ ಏನು ಮಾಡುತ್ತೆ ಅನ್ನೋದಾದ್ರು ಹೇಳಿ. ಐ ವಿಲ್ ಟೆಲ್. ಈಗ ವೇರ್ ಹ್ಯಾವ್ ದೇ ಟೋಲ್ಡ್ ದೇ ವಿಲ್ ನಾಟ್ ಗಿವ್ ಮೀ? ಈಗ ಇಲ್ಲಿ ತನಕ ಪತ್ರ ಇಲ್ಲ ಟಿಲ್ ನಾವು ಒಫಿಷಿಯಲಿ ಕೇಳಿರಲಿಲ್ಲ, ಈಗ ಒಫಿಷಿಯಲಿ ಕೇಳಿದ್ದೀನಿ. ಲೆಟ್ ದೆಮ್ ರಿಪ್ಲೈ. ಐ ಆಮ್ ಎನ್ ಆಪ್ಟಿಮಿಸ್ಟ್. I am sure that the RSS has nothing to hide. They are the world's largest NGO. They are the most nationalistic people in India for the last 100 years. Last 100 years, Manjunath ji. So, I am sure they will put national duty above everything. Sir, in case ಅವರು ಆನ್ಸರ್ ಮಾಡದೇ ಇದ್ರೆ ಕರ್ನಾಟಕದಲ್ಲಿ ನಿಷೇಧ ಮಾಡೋ ಪ್ಲಾನ್ ಏನಾದ್ರು? ನಾನು ನಿಷೇಧ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬರಲಿ, ನಾನು ಹೇಳಿದ್ದೀನಲ್ಲ ಸರ್, ನಾನು ಆಶಾವಾದಿ. ಬರ್ತಾರೆ ಅವರೇ, ದೇ ಹ್ಯಾವ್ ನಥಿಂಗ್ ಟು ಹೈಡ್ ಅಲ್ವಾ? ಮೊನ್ನೆ ತಿಸೂರಿನಲ್ಲಿ ಏನಂದ್ರು ಮೋಹನ್ ಭಾಗವತ್ ಅವರು, ಅರೆ ಹಮ್ ಕ್ಯಾ छुपाके कर रहे हैं क्या? हम संघ के नाम पर ही कर रहे हैं. मैं भी वही पूछ रहा हूँ, संघ के नाम पे कर रहे हैं तो भैया संघ क्या है, कौन है, आपका पैसा कहाँ से आता है? वही तो पूछ रहा हूँ मैं भी. वो भी वही बोल रहे हैं, हम भी वही बोल रहे हैं. अचानक से मतलब ये संघ की आप नीति पर पूछ रहे हैं? नहीं, मेरा उनका नाता पुराना है. आज अभी होम मिनिस्टर बना हो ना, 1 हफ्ते पहले,
जो पहले पूछ रहा था तो अभी ऑफिशियली पूछ रहा हूँ. मगर सर जिस तरीके से मोहन भागवत ने जवाब दिया कि He is not. No. Kindly no. 1 second. ಆರ್ಎಸ್ಎಸ್ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ ಸಾರಿದ್ದಾರೆ. ಅಫಿಷಿಯಲ್ ಆಗಿ ಮೋಹನ್ ಭಾಗವತ್ಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಹಾಕಿದ್ರು. ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳು ಕಾನೂನಿನ ಅಡಿ ಬರಬೇಕಾಗತ್ತೆ, ಸಂವಿಧಾನದ ಅಡಿಯಲ್ಲಿ ಬರಬೇಕು ಅನ್ನೋದು ತಪ್ಪಾ, ಬಿಟ್ಬಿಡ್ಬೇಕಾ ನೀವೇನ್ ಮಾಡಿದ್ರು ಹಾಗೇನೆ ಅಂತ ನವದೆಹಲಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ರು. ಆರ್ಎಸ್ಎಸ್ ಚಟುವಟಿಕೆಗಳು ಏನು ನಾವು ಕೇಳಬಾರ್ದ? ಹಾಗಾದ್ರೆ ಮೋಹನ್ ಭಾಗವತ್ ಉಡಾಫೆ ಉತ್ತರ ಕೊಡಬಾರ್ದು, ಅಕೌಂಟಬಿಲಿಟಿ ಇರಬೇಕು, ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂತ ಮಾತಾಡಿದ್ರು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಮೋಹನ್ ಭಾಗವತ್ಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಹಾಕಿದ್ರು. ಎಲ್ಲ ಸಂಘ ಸಂಸ್ಥೆಗಳು ರಾಜ್ಯದ ಕಾನೂನಿನ ಅಡಿ, ಈ ನೆಲದ ಕಾನೂನಿನ ಅಡಿ ಬರಬೇಕು, ಸಂವಿಧಾನದ ಅಡಿಯಲ್ಲಿ ಬರಬೇಕು ಅನ್ನೋದ್ರಲ್ಲಿ ಏನ್ ತಪ್ಪಿದೆ ಅಂತ ಪ್ರಶ್ನೆ ಮಾಡಿದ್ರು. ಇಂಟ್ರೆಸ್ಟ್ ಇಲ್ಲ ಅಂದರೆ ಮೊದಲೇ 3-4 ಜನ ಹೇಳಬೇಕಲ್ಲ. ನೀವು ಯಾವ ಕಾನೂನು ಅಡಿನಲ್ಲಿ ನೀವು ಅಸ್ತಿತ್ವದಲ್ಲಿದ್ದೀರಾ? ವಾಟ್ ಈಸ್ ಯುವರ್ ಲೀಗಲ್ ಸ್ಟೇಟಸ್? ನಿಮ್ಮ ಸಂಸ್ಥೆಯ ಸ್ಟ್ರಕ್ಚರ್ ಏನಿದೆ? ನಿಮ್ಮ ಮುಖ್ಯಸ್ಥರು ಯಾರು, ಆಫೀಸ್ ಬೇರರ್ಸ್ ಯಾರು, ಪ್ರತಿನಿಧಿಗಳು ಯಾರು? ಈಗ ನೀವೇ ಹೇಳಿ, ಈಗ ನೀವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು, ನಾಳೆ ನೀವೇನೋ ಒಂದು ಇವೆಂಟ್ ಮಾಡಬೇಕು ಅಂದರೆ ಲೋಕಲ್ ಪೊಲೀಸ್ ಸ್ಟೇಷನಾಗಿ ಹೋಗಿ ನೀವು ಒಂದು ಅರ್ಜಿ ಕೊಡಬೇಕಲ್ಲ. ನಾವು ಈ ಸಂಸ್ಥೆದವರು, ಈ ಸಂಸ್ಥೆ ರಿಜಿಸ್ಟರ್ ಆಗಿದೆ, ಇದಕ್ಕೆ ಮುಖ್ಯಸ್ಥರು ಇಂಥವ್ರು ಇದ್ದಾರೆ, ಈ ಏನು ಇವೆಂಟ್ ಏನು ನಾವು ಮಾಡ್ತಾ ಇದ್ದೀವಿ, ಆ ಇವೆಂಟಿಗೆ ಜವಾಬ್ದಾರರು ಈ 3 ಜನ ಲೋಕಲ್ ಪ್ರತಿನಿಧಿಗಳಿರ್ತಾರೆ, ಅದೆಲ್ಲ ಕೊಡಬೇಕಲ್ವಾ? ನಾನು ಕೊಡಬೇಕು, ನೀವು ಕೊಡಬೇಕು. ಇವ್ರು ಯಾಕೆ ಕೊಡಬಾರ್ದು? ಸೊ ನಿಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರ್ ಕೊಡಿಯಪ್ಪ. ನಿಮ್ಮ ಆಫೀಸ್ ಬೇರರ್ಸ್ ಯಾರಿದ್ದಾರೆ, ಆಥರೈಸ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ, ಮತ್ತು ಇಷ್ಟು ದೊಡ್ಡ ಆಪ್ರೇಷನ್ ನಡೆಸ್ತಿರಲ್ಲ, ಸುಮಾರು 20 ಲಕ್ಷ ಜನ ಸೇರಿಸ್ತಾ ಇರ್ತಿರಲ್ಲ ನೀವು, ಇದಕ್ಕೆ ದೇಣಿಗೆ ಹೇಗೆ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ ಕೇಳಬೇಕಲ್ವಾ? ಎಕ್ಸ್ಪೆಂಡಿಚರು ಮತ್ತು ನೀವು ಯಾವ ಟ್ಯಾಕ್ಸು ಎಲ್ಲ ಏನೇನು ಟ್ಯಾಕ್ಸ್ ನಿಮ್ಗೆ ಅಪ್ಲಿಕೇಬಲ್ ಅದು ಬೇಕಾದರೆ ಆಮೇಲೆ ಬರೋಣ. ಈಗ ಅಯೋಧ್ಯನಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ, ಅಲ್ಲಿ ಒಂದು ದೇಣಿಗೆ ವಿಚಾರದಲ್ಲಿ ಒಂದು ದೊಡ್ಡ ಹಗರಣ ನಡೆದಿದೆ. ನಮ್ಮ ದೇಶದಲ್ಲಿ ಏನು ನಮ್ಮ ಶ್ರೀರಾಮನ ಲೆಕ್ಕ ಕೊಡಬೇಕಾಗಿದೆ. ಶ್ರೀರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡ್ತವ್ರ ಲೆಕ್ಕ ಕೊಡಬಾರ್ದಾ? ಅಯೋಧ್ಯದಲ್ಲಿ ಏನು ದೇಣಿಗೆ ಬಂದಿದೆ, ಅಲ್ಲಿ ಅವ್ಯವಹಾರ ಆಗಿದೆ ಅಂದ್ಬಿಟ್ಟು ದೊಡ್ಡ ಪ್ರಚಾರನೇ ನಡೆದಿದೆ ಅಲ್ಲಿ UPನಲ್ಲಿ, ಇಡೀ ದೇಶಾದ್ಯಂತ. ಲೆಕ್ಕ ಕೊಡಿ ಸ್ವಾಮಿ ಅಂತ. ಈಗ ರಾಮನ ಹೆಸರಲ್ಲಿ ಇವರೆಲ್ಲ ಪಥಸಂಚಲನ ಮಾಡೋರು, ರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡೋರು, ಸಂಘಟನೆ ಕಟ್ತಾ ಇರೋರು, ಇವ್ರದ್ದು ಅಕೌಂಟಬಿಲಿಟಿ ಇಲ್ವಾ? ನಮ್ಮ ದೇಶದಲ್ಲಿ ಒಬ್ಬ ಸಫಾಯಿ ಕರ್ಮಚಾರಿಗೂ ಕೂಡ